ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು, ಅವ್ರನ್ನ ಈ ವಯಸ್ಸಲ್ಲಿ ಕರ್ಸ್ಬಾರ್ದಾಗಿತ್ತು ಅನ್ಸುತ್ತೆ. ಬಿಗ್ ಬಾಸ್ ಶೋ ಚೆನ್ನಾಗಿ ನಡೀತಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಅಶ್ವಿನಿ ಗೌಡ ಸ್ವಲ್ಪ ಕಿರಿಕ್ ಮಾಡ್ತಾರೆ. ಅವ್ರದ್ದು ಬಿಹೇವಿಯರ್ ಇಷ್ಟ ಆಗ್ತಿಲ್ಲ. ಬಟ್ ವರ್ಡ್ಸ್, ಅವ್ರು ಮಾತಾಡೋ ವರ್ಡ್ಸ್ ಇಷ್ಟ ಆಗ್ತಿಲ್ಲ. ಬಟ್ ಗಿಲ್ಲಿ ಒಂದು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ. ಗಿಲ್ಲಿ ಮತ್ತೆ ಕಾವ್ಯ ಫೈನಲಿಸ್ಟ್ ಆಗ್ಬೇಕು, ಫೈನಲಿಸ್ಟ್ ಆಗಿ ಅವ್ರು ಗೆಲ್ಬೇಕು ಅಂತ ಆಸೆ. ಈಗ ಗಿಲ್ಲಿ ಕಾವ್ಯ ಕ್ಯೂಟ್ ಏನಂತಾರೆ ಜಗಳ ಎಲ್ಲ ಕಡೆಗೂ ವೈರಲ್ ಆಗ್ತಾ ಇದೆ. ಕ್ಯೂಟ್ ಕಪಲ್ಸ್ ಅಂತ ಬಹಳ ಟ್ರೆಂಡ್ ಆಗ್ತಾ ಇದೆ. ಬಟ್ ಅವ್ರ ಕಪಲ್ಸ್ ಅಲ್ಲ. ಬಟ್ ಅವರು ಎಲ್ಲಿ ಸ್ಟ್ಯಾಂಡಿಂಗ್ ತಗೋಬೇಕು ಅಲ್ಲಿ ಸ್ಟ್ಯಾಂಡಿಂಗ್ ತಗೊಂತಿದ್ದಾರೆ. ಅವ್ರು ಕರೆಕ್ಟ್ ಆಗಿ ಆಡ್ತಿದ್ದಾರೆ. ಬಟ್ ಅವ್ರು ಅಶ್ವಿನಿ ಗೌಡ ಯೂಸ್ ಮಾಡ್ತಿರೋ ಇದು ಇಷ್ಟ ಆಗ್ತಿಲ್ಲ ಅಷ್ಟೇ. ಈಗ ಏನಂತಾರೆ ಗಿಲ್ಲಿ ಮತ್ತೆ ಯಾರು ಕಾವ್ಯ ಇದಾರಲ್ಲ, ಈ ಗಿಲ್ಲಿ ಕಾವ್ಯ ಒಂದು ಅಂತ ತಗೊಳ್ಬೇಕು ಹೋದಾಗ ಮುದ್ದುದಾಗಿ ಜಗಳ ಆಡ್ತಾ ಇರ್ತಾರೆ. ಹೌದು, ನೋಡೋರು ನಿಮ್ಗೆ ಏನ್ ಅನ್ಸುತ್ತೆ? ಫ್ರೆಂಡ್ಸ್ ಅಂತ ಅನ್ಸುತ್ತೆ. ತುಂಬಾ ಕ್ಯೂಟ್ ಆಗಿ ಜಗಳ ಆಡ್ತಾರೆ. ಇನ್ನು ಅಶ್ವಿನಿ ಗೌಡ ಗಿಲ್ಲಿ ಮೇಲೆ ಉರುಟು ಬೀಳ್ತಾ ಇರ್ತಾರಲ್ಲ, ಯಾಕೆ? ಅಂದ್ರೆ ಅವನು ಚೆನ್ನಾಗ್ ಆಡ್ತಿದ್ದಾನೆ, ಎಲ್ಲಾ ಕಡೆ ಎಲ್ಲಾದ್ರಲ್ಲೂ ಅವನೇ ಜಾಸ್ತಿ ಕಾಣಿಸ್ಕೊಂತಿದ್ದಾನೆ ಅಂತ ಅವ್ರಿಗೆ ಇದು ಅಲ್ವಾ, ಅದಕ್ಕೋಸ್ಕರ. ಓಕೆ, ಇನ್ನು ಕಾಕ್ರೋಚ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಅವರು ಡಬಲ್ ಗೇಮ್ ಮಾಡ್ತಾರೆ. ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ, ಅದೊಂದು. ಆಮೇಲೆ ಅಷ್ಟೇ, ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು. ಇನ್ನು ಚಂದ್ರಪ್ರಭಾ ಅಂತ ತಗೊಳ್ಳೋದಕ್ಕೆ ಹೋದಾಗ ಅವರು ಅಲ್ಲಿ ಮನೇಲಿ ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ಚಂದ್ರಪ್ರಭಾ ಮನೇಲಿ ಇದ್ರೂನು ಇಲ್ದೇ ಇರೋ ತರ ಇರ್ತಾರೆ. ಎಲ್ಲಿ ಜಗಳ ಆಡ್ಬೇಕು ಅಲ್ಲಿ ಆಡ್ತಾರೆ, ಸೈಲೆಂಟ್ ಆಗಿರ್ತಾರೆ. ಡಾಕ್ ಸತೀಶ್ ಅವರ ಅವಶ್ಯಕತೆ ಏನು? ಡಾಕ್ ಸತೀಶ್ ಅವ್ರ ಬಗ್ಗೆ ಏನು? ಅವರು ಮನೇಲಿ ಅಂದ್ರೆ ಅವ್ರ ಮನೇಲಿ ಜಾಸ್ತಿ ಸ್ಟ್ಯಾಂಡಿಂಗ್ ತಗೊಂತಿಲ್ಲ. ಅವರು ಅವ್ರಿಗೆ ಎಷ್ಟು ಬೇಕೋ ಅವ್ರ ವಿಷಯಕ್ಕೆ ಮಾತ್ರ ಅವ್ರು ಸ್ಟ್ಯಾಂಡಿಂಗ್ ತಗೊಂತಿದ್ದಾರೆ, ಬೇರೆ ವಿಷಯಕ್ಕೆ ಅವ್ರು ಸ್ಟ್ಯಾಂಡಿಂಗ್ ತಗೊಂತಿದ್ದಾರೆ. ಈಗ 100 ಕೋಟಿ ನಾಯಿ ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಅವ್ರ ಅವಶ್ಯಕತೆ ಇದೆ ಅನ್ಕೊಂಡ್ರೆ 50 ಲಕ್ಷ 100 ಕೋಟಿ ನಾಯಿ ಇರೋದು ಅವಶ್ಯಕತೆ ಇದೆ. ಅವರು ಫೇಮಸ್ ಆಗ್ಬೇಕು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅಲ್ಲಿ ಸೇರ್ಕೊಂಡು ಅವರು ಮಾತಾಡ್ತಾ ಇರೋದು, ಮತ್ತೆ ಆಟ ಆಡ್ತಾ ಇರೋದು. ನೀವು ಹೇಳೋ ಜೊತೆಗೆ ಅವರು ಕೂಡ ಹೇಳ್ತಾರೆ ಫೇಮಸ್ ಆಗೋಸ್ಕರ ಇಲ್ಲಿ ಬಂದಿದ್ದು ಅಂತ ಹೇಳ್ತಾರೆ. ಆದ್ರೆ ಬರೀ ಫೇಮಸ್ ಆಗೋಸ್ಕರ ಅಲ್ಲಿ ಹೋಗಿ ನಾಟಕ ಮಾಡ್ತಾರೆ ಇಲ್ಲ, ಹೋಗ್ಬೇಕು, ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಮಾಡ್ತಿದ್ದಾರೆ ಅಷ್ಟೇ. ಅವ್ರು ಇವಾಗ ಆಚೆ ಹೋದ್ರು ಅವ್ರಿಗೆ ಟೆನ್ಷನ್ ಇಲ್ಲ. ಮನೆ ಬಿಗ್ ಬಾಸ್ ಮನೇಲಿ ಇರ್ಬೇಕು ಅಂತ ಇದಾರೆ ಅಷ್ಟೇ. ಆಚೆ ಹೋದ್ರು ಅವ್ರಿಗೇನ್ ಬೇಜಾರಿಲ್ಲ. ಇನ್ನು ಇವ್ರು ಇದಾರಲ್ಲ, ಯಾರು ಮಲ್ಲಮ್ಮ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಮಲ್ಲಮ್ಮ ಅವ್ರಿಗೆ ವಯಸ್ಸಾಯ್ತು, ಅವ್ರನ್ನ ಈ ವಯಸ್ಸಲ್ಲಿ ಕರ್ಸ್ಬಾರ್ದಾಗಿತ್ತು ಅನ್ಸುತ್ತೆ. ಇಂಥವ್ರ ಮಧ್ಯದಲ್ಲಿ ಮಲ್ಲಮ್ಮನ ಅವಶ್ಯಕತೆ ಇರ್ಲಿಲ್ಲ. ಇನ್ನು ರಕ್ಷಿತಾ ಅವ್ರಿಗೆ ನೀಟಾಗಿ ಕನ್ನಡನೇ ಮಾತಾಡಕ್ ಬರಲ್ಲ. ಲೈಕ್ ಬಟ್ ಇದು ಬಿಟ್ರೆ ಅವ್ರು ಬೇರೆ ಏನ್ ಮಾಡಿ ಯೂಸ್ ಮಾಡಲ್ಲ. ಅವರು ಜಾನ್ವಿ ಅವ್ರುನು ಅಷ್ಟೇ, ಆಟಿಟ್ಯೂಡ್ ಜಾಸ್ತಿ ಅವ್ರಿಗೆ. ಅದೊಂದು ಬಿಟ್ರೆ ಅವರು ಗೆಲ್ಲೋ ಅಶ್ವಿನಿ ಗೌಡ ಜೊತೆ ಸೇರ್ಕೊಂಡು ಎಲ್ಲಾರ್ಗು ಇದ್ ಮಾಡ್ತಿದ್ದಾರೆ. ಅವ್ರ ಕಂಡ್ರೇನೆ ಆಗ್ತಾ ಇಲ್ಲ. ಬಟ್ ಅವ್ರ ಏನು ವರ್ಡ್ಸ್ ಇಷ್ಟ ಆಗ್ತಿಲ್ಲ ಬಿಗ್ ಬಾಸ್ ಅಲ್ಲಿ. ಹೌದು ಹೌದು. ಬಟ್ ಎಲ್ಲಾರ ಜೊತೆನೂ ಅವ್ರು ಬೆರಿಬೇಕು. ಬರೀ ಇವ್ರದ್ದು ಒಂದ್ ಟೀಮು ಜಂಟಿ ಒಂದ್ ಟೀಮು ಅಂತ ಸಪರೇಟ್ ಆಗ್ಬಿಟ್ಟಿದ್ದಾರೆ. ಇಬ್ರು ಎಲ್ಲಾರು ಲೆವೆಲ್ ಆಗಿ ನೋಡ್ತಿಲ್ಲ. ಎಲ್ಲಾರ್ನು ಒಂದೇ ತರ ನೋಡ್ಬೇಕಷ್ಟೇ. ಇನ್ನು ಬಾರಿ ಬಿಗ್ ಬಾಸ್ ನ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡೋದು ಏನಕ್ಕೋಸ್ಕರ ಇರ್ಬೋದು? ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಚಂದ್ರಪ್ರಭಾ ಅಂತ ಬಂದಾಗ ಚಂದ್ರಪ್ರಭಾ ಗಾರೆ ಕೆಲಸ ಮಾಡ್ಕೊಂಡಿದ್ದವರು ಅಂತ ಹೇಳ್ತಾರೆ. ಸೊ ನಿಜವಾಗ್ಲೂ ನಿಜಾನ? ಹೌದಾ? ಚಂದ್ರಪ್ರಭಾ ಅವ್ರಿಗೆ ಏನ್ ಅನ್ಸುತ್ತೆ? ಆಟ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅವರು ಕಾಮಿಡಿಯಿಂದ ಬಂದಿರೋದ್ರಿಂದ ಅವ್ರ ಇದಕ್ಕೆ ಸೂಟ್ ಆಗ್ತಿಲ್ಲ ಅನ್ಸುತ್ತೆ. ನಿನ್ನೆ ಬೇರೆ ಓವರ್ ಆಗಿ ಸೀರಿಯಸ್ ಆಗೆಲ್ಲ ಕ್ಲಾಸ್ ಎಲ್ಲ ಹೊರಹಾಕ್ತಿದ್ರು. ಹೌದು, ಅವಶ್ಯಕತೆ ಇತ್ತಾ? ಇಲ್ಲ, ಅದೆಲ್ಲ ಸ್ವಲ್ಪ ಓವರ್ ಆಯ್ತು ಅನ್ಸುತ್ತೆ. ಇನ್ನು ಡಾಕ್ ಸತೀಶ್ ಅವರು ನಾನು ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ, ನಾನು ಹೇರ್ ಸ್ಟೈಲ್ ಹಾಳಾಗೋಗುತ್ತೆ ಅಂತಂದ್ರೆ ಅವ್ರಿಗೆ ಅವಶ್ಯಕತೆ ಇತ್ತ? ಇಲ್ಲ, ಅವ್ರ ಸ್ಟೈಲ್ಗೋಸ್ಕರನೇ ಇದಾರೆ ಅನ್ಸುತ್ತೆ. ಅಲ್ಲಿ ಸ್ಟೈಲ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಬಿಗ್ ಬಾಸ್ ಮನೆ ಅವರು ಹೇಳಿದ್ನಲ್ಲ, ಡಬಲ್ ಗೇಮ್ ಮಾಡ್ತಾ ಇರ್ತಾರೆ, ಅಲ್ಲೊಂದು ಇಲ್ಲೊಂದು ಮಾಡ್ತಾರೆ. ಈಗ ಜಂಟಿ ಟೀಮ್ ಅವರು ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಇವ್ರು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅಶ್ವಿನಿ ಗೌಡ ಅವ್ರಿಗೆ ತಿರುಗಿ ಬೀಳ್ತಿದ್ದಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಿಲ್ಲ. ಈಗ ಗಿಲ್ಲಿ ನಟ ಮತ್ತೆ ಕಾವ್ಯಂದು ಒಂದು ಟ್ರೆಂಡ್ ಸೃಷ್ಟಿ ಆಗ್ತಾ ಇದೆ. ಅದೇ ತರ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಒಂದು ಟ್ರೆಂಡ್ ಸೃಷ್ಟಿ ಆಗಬಹುದು ಅಂತ ಯಾರು ಅನ್ಸುತ್ತೆ? ಯಾರು ಇಲ್ಲ, ಆತರ ಯಾರು ಇಲ್ಲ. ಇಲ್ಲ ಇಲ್ಲ ಇಲ್ಲ. ಯಾರು ಗಿಲ್ಲಿ.
ಹಾ. ಗಿಲ್ಲಿ ಗಿಲ್ಲಿ ಅಂತ ಹೇಳ್ತೀರಾ? ಅಂದ್ರೆ ಅವನು ಎಲ್ಲಾರ್ ಜೊತೆನೂ ಸ್ಟ್ಯಾಂಡಿಂಗ್ ತಗೊಂತಾನೆ, ಬಟ್ ಎಲ್ಲಾರ್ಗು ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾರೆ, ಯಾರನ್ನೂ ಬಿಟ್ಕೊಡಲ್ಲ. ಇವ್ರು ನಮ್ಮವ್ರು ಅನ್ನೋ ತರ ನೋಡ್ಕೊಂಡು ಎಲ್ಲಿ ಕಾಮಿಡಿ ಮಾಡ್ಬೇಕು, ಕಾಮಿಡಿ ಎಂಟರ್ಟೈನ್ ಮಾಡ್ತಿದ್ದಾನೆ, ಈ ಕಡೆ ಆಟನೂ ಆಡ್ತಿದ್ದಾನೆ, ಎಲ್ಲಾರ್ ಜೊತೆನೂ ಚೆನ್ನಾಗಿದ್ದಾರೆ. ಈಗ ಅವರು ಕಾಮಿಡಿ ಆಕ್ಟರ್ ಅಂತಾನೆ ಗಿಲ್ಲಿ ನಟ ಅಂತ ಚಂದ್ರಪ್ರಭಾ ತಗೊಂಡಿರೋದು. ಅವ್ರೇನು ನಾಚಿ ನೋಡೋರ್ಗು ನಾಚಿ ಇರುತ್ತೆ ಅಂತ ಅವ್ರು ತಗೊಂಡಿದ್ದಾರೆ. ಅವ್ರೇನ ಕಾಮಿಡಿ ಮಾಡೋದ್ರಲ್ಲಿ ಇರೋದಿಲ್ಲ, ನೀವು ಸೀರಿಯಸ್ ಇರಲ್ಲ, ಹಂಗಿರಲ್ಲ ಅಂತಂದ್ರೆ ಅವನು ಸೀರಿಯಸ್ ಆಗಿರೋ ಟೈಮಲ್ಲಿ ಸೀರಿಯಸ್ ಆಗೂ ಇರ್ತಾನೆ, ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿನೂ ಮಾಡ್ತಾನೆ, ಬಟ್ ಎಲ್ಲಾರ್ ಜೊತೆನೂ ಚೆನ್ನಾಗಿದ್ದಾನೆ, ಎಲ್ಲಾರ್ ಜೊತೆನೂ ಅಲ್ಲಿರೋರೆಲ್ಲ ಅವ್ನು ಮಾಡೋರು ಅವ್ನ ನಡವಳಿಕೆನ ರಿಯಾಕ್ಟ್ ಮಾಡೋದ್ರಲ್ಲಿ ನಾನು ಅವ್ರಿಗೆ ಅದು ಇಷ್ಟ ಆಗಲ್ಲ, ಜನರಿಗೆ ಇಷ್ಟ ಆಗುತ್ತೆ, ಮನೆ ಒಳಗಿರೋರ್ಗೆ ಇಷ್ಟ ಆಗ್ತಿಲ್ಲ ಅದು. ಅಂದ್ರೆ ಗಿಲ್ಲಿ ನಟ ಗೆಲ್ಬೇಕು ನಿಮ್ ಪ್ರಕಾರ. ಹಾ ಹೌದು. ಓಕೆ, ಎಂಡ್ ಆಫ್ ಮೂಮೆಂಟ್ ನೀವು ಬಿಗ್ ಬಾಸ್ ಟೀಮಿಗೆ ಸುದೀಪ್ ಅಣ್ಣನ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ಶೋನ ಇನ್ನ ಹೆಚ್ಚೆಚ್ಚಾಗಿ ಬೆಳೆಸ್ಕೊಂಡು ಹೋಗಿ ಚೆನ್ನಾಗಿ ಮಾಡಿ ಆಲ್ ದ ಬೆಸ್ಟ್. ಕಂಟೆಸ್ಟೆಂಟ್ಗಳ ಬಗ್ಗೆ ಏನ್ ಹೇಳ್ತೀರಿ? ಕಂಟೆಸ್ಟೆಂಟ್ ಈ ಸತಿ ಬಂದಿರೋರು ಗಿಲ್ಲಿ ಬಿಟ್ರೆ ಇನ್ಯಾರು ಒಬ್ರು ಚೆನ್ನಾಗಿ ಆಡ್ತಿಲ್ಲ, ಒಬ್ರು ಚೆನ್ನಾಗಿಲ್ಲ, ಅಷ್ಟೇ ಹೇಳು. ಸೆಲೆಕ್ಷನ್ಸ್ ಟೀಮ್ ಎಲ್ಲ ಒಂದ್ ಕಡೆಗೆ ಡಲ್ ಆಗಿದೆ. ನೆಕ್ಸ್ಟ್ ಸಾರಿ ಬೇಕು ಅಂದ್ರೆ ನಿಮ್ ಪ್ರಕಾರ ಯಾವ ತರದ ಜನನ ಸೆಲೆಕ್ಟ್ ಮಾಡ್ಬೇಕು ಅಂತೀರಾ? ನೀವು ಸ್ಟೂಡೆಂಟ್ ಆಗಿ ಹೀರೋ ಹೀರೋಯಿನ್ಸ್ ಅಂತವ್ರನ್ನ ಒಳಗಡೆ ಕರ್ಸಿ ಅವ್ರ ಎಂತವ್ರು ಅಂತ ಗೊತ್ತಾಗ್ಬೇಕಲ್ಲ ನಮ್ಗೆ. ಹಾ ಹೌದು. ಹಾ ಇವಾಗ ಈ ವಾರ ಭಾನುವಾರ ಇಬ್ರು ಯಾರೋ ಹೊರಗಡೆ ಹೋಗ್ತಾರೆ, ಯಾರು ಹೋಗ್ಬೋದು ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾರು ಅಶ್ವಿನಿ ಗೌಡ, ಅಶ್ವಿನಿ ಗೌಡ, ಅವ್ರು ಹೇಳಿ ಅವ್ರ ಪ್ರಕಾರ, ನಿಮ್ ಪ್ರಕಾರ ಯಾರು ಅಶ್ವಿನಿ ಗೌಡ ಮತ್ತೆ ಇವರು ಯಾರಪ್ಪ, ಜಾನ್ವಿ. ಅವ್ರು ಹೋಗ್ಬೇಕು ನಿಮ್ಮ ಪ್ರಕಾರ? ನನ್ ಪ್ರಕಾರ ಅಮಿತ್ ಅಮಿತ್ ಮತ್ತೆ ಅಮಿತ್ ಪವಾರ್ ಎಸ್ ಸ್ಪಂದನ ಮತ್ತೆ ಅವ್ರ ಜೊತೆ ಇದಾರಲ್ಲ, ಅವ್ರ ಹೆಸರನ್ನು ಮಾಳು, ಅವ್ರು ಹೋಗ್ಬೋದು. ಮಾಡು ಚೆನ್ನಾಗಿ ಹಾಡು ಹೇಳ್ಕೊಂಡು ಬರ್ತಾರೆ ಅಂತ ಅನ್ಬಿಟ್ಟು ಇಲ್ಲ, ಸೇರಿಸ್ಕೊಂಡಿದ್ದಾರೆ. ಬಟ್ ಅವ್ರು 1 ವೀಕ್ಗೆ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ವಾ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ಸುತ್ತೆ ಬಿಗ್ ಬಾಸ್ ಅಲ್ಲಿ ಇರೋಕೆ. ಇನ್ನು ಹೋದ್ ವಾರ ಕರಿಬಸಪ್ಪ ಅವ್ರ ಎಲಿಮಿನೇಟ್ ಮಾಡಿದ್ದು ಒಳ್ಳೇದಾ ಅಥವಾ ಇನ್ನು ಇರ್ಬೇಕಾ? ಒಳ್ಳೇದು ಒಳ್ಳೇದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.